ಪ್ರವಚನ ಕೇಳ್ತೀವಿ, ಏನೈತೆ ನಿಮ್ಮ ಹತ್ರ ಎಲ್ಲ ಭಗವದ್ಗೀತೆ ಗೊತ್ತು, ವಿಷ್ಣು ಸಹಸ್ರನಾಮ ಗೊತ್ತು, ಲಲಿತ ಸಹಸ್ರನಾಮ ಗೊತ್ತು, ಎಲ್ಲ ಮಾಡ್ತಾ ಇದ್ದೀರಿ, ಏನಾಗಿದೆ ನೀವು? ಏನೂ ಆಗಿಲ್ಲ. ಮತ್ತು ಏನು ಮಾಡ್ತಾ ಇದ್ದೀರಿ ಹಾಗಾದರೆ ಅದು ಮಾಡೋದು ತಪ್ಪ, ಹೇಳೋದು ತಪ್ಪಲ್ಲ. ನೀವೇನು ತಿಳ್ಕೊಂಡು ಅದನ್ನು ಅನುಸರಿಸ್ತಾ ಇದ್ದೀರಾ, ಅದ್ರ ಹಿನ್ನೆಲೆ ಏನು? ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ? ನೀನು ಏನೇ ಮಾಡು, ಅಡುಗೆ ಮಾಡಬೇಕು, ಅರಿವಾದಿ ಹಬ್ಬಕ್ಕಿಂತಾನೆ ಅಡುಗೆ ಮಾಡಬೇಕು, ಅದು ನಿಯಮ. ಹೌದು. ಅದನ್ನ ಅಡುಗೆ ಮಾಡಿದಾಗ ಯುಗಾದಿ ಹಬ್ಬ ಅಂತ ಹೇಳೋದು. ಇಷ್ಟ ಬಂದು ಮಾಡಲ್ಲ, ಹೌದಲ್ವಾ? ಒಬ್ಬಟ್ಟೆ ಮಾಡಬೇಕು ಯುಗಾದಿ ಹಬ್ಬ, ಸಂಕ್ರಾಂತಿ ಎಳ್ಳು ಬೀರಬೇಕು, ದೀಪಾವಳಿಗೆ ಎಣ್ಣೆ ಸ್ನಾನ ಮಾಡಬೇಕು, ಅಲ್ವಾ? ಸೊ ಹಾಗಾಗಿ ಎಲ್ಲದಕ್ಕೂ ನೀವು ತಿಳ್ಕೊಂಡು ಮಾಡೋರು. ಹುಟ್ಟಿದ ಮಗುವಿಗೆ ನೀವು ಮೂಕ ಮಗುವಿಗೆ ನಾಮಕರಣ ಮಾಡುವುದು ಎಷ್ಟು ಸರಿ ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ತಿಳ್ಕೊಬೇಕು ಅಂತ ಬೇಡ ಅಂತಿಮ್ಮ? ತಿಳ್ಕೊಬೇಕು ಗುರುಜಿ. ಆ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರಕ್ಕೆ ಈ ಮೂಕ ಮಗುವಿಗೆ ನಾವು ಮಾಡುತ್ತಿರುವುದು ನಮ್ಮ ಒಂದು ಮನುಷ್ಯತ್ವಕ್ಕೆ ಒಂದು ದೊಡ್ಡ ಆಘಾತವಾಗಿರ್ತಕ್ಕಂಥ ಒಂದು ನರಕ ಪ್ರಾಪ್ತಿ. ಯಾವಾಗ ಮಾಡಬೇಕು ಅಂದರೆ ಆ ಮಗುವನ್ನು ಪೂರ್ಣವಾಗಿ ದಷ್ಟಪುಷ್ಟವಾಗಿ ವಯಸ್ಸಿಗನುಸಾರವಾಗಿ ತೂಕ ಹಿಡಿದು ಹೈಟಿಂದ ಹಿಡಿದು ವಯಸ್ಸಿಗನುಸಾರವಾಗಿ ಮಗು ಇದೆಯಾ ರೆಡಿ ಮಾಡಿ. ಮಗುನ ಮೊದಲು ರೆಡಿ ಮಾಡಿ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಕಾಮನ್ ಆಗಿ ನಾವು ಹೇಳೋದು ಒಂದು ತಲೆನೋವು, ಒಂದು ಕಾಲು ನೋವು, ಹೌದಾ? ಈ ತಲೆನೋವು ಕಾಲು ನೋವು ಏನು ಮಾಡ್ತೀವಿ? ಮೆಡಿಸಿನ್ ತಗೋತೀವಿ. ಇದು ದೊಡ್ಡ ದುರಂತ. ಇದು ಏನು? ಕಾಲು ನೋವು ತಲೆನೋವು ಔಷಧಿ ತಗೊಳ್ಳೋದು, ಅಮೃತಾಂಜನ ಹಾಕೋದು, ಮಾತ್ರೆ ತಿನ್ನೋದು, ಇದು ಇನ್ನೊಂದು ದುರಂತ. ತಲೆ ಬಿಸಿ ಆಯಿತು, ಮಗು ಜ್ವರ ಬಂತು, ತಗೊಂಡೋಗಿ ಮೆಡಿಸಿನ್ ಕೊಡ್ತಾರೆ, ಹೌದಾ? ಮಗುಗೆ ನನ್ನ ತಲೆನೋವು ಅಂತ ಹೇಳಕ್ ಗೊತ್ತಿಲ್ಲ, ತಲೆ ಬಿಸಿ ಆಗುತ್ತೆ, ಜ್ವರ ಬರುತ್ತೆ, ಆಗಲೇ ಸ್ಟಾರ್ಟ್ ಆಯಿತು, ಗೊತ್ತಾಯಿತು, ಕಣ್ಣೆಲ್ಲ ಕೆಂಪಾಗಿರುತ್ತೆ, ತಗೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಏನೋ ಒಂದು ಮಾಡ್ಕೊಂಡು ಬರ್ತಾರೆ. ಈ ಕಾಲು ನೋವು ಕೂಡ ಇರುತ್ತೆ ಸಾಮಾನ್ಯವಾಗಿ ಮಕ್ಕಳಿಗೆ. ಒಂದು 3 ವರ್ಷ 4 ವರ್ಷದ ಮಕ್ಕಳಿಗೆ ಗೊತ್ತಾಗೋ ಮಟ್ಟಕ್ಕೆ ಕಾಲು ನೋವು ಅಂತ ಹೇಳೋ ಮಟ್ಟಕ್ಕೆ ವಯಸ್ಸಿಗೆ ಕಾಲು ನೋವು ಶುರುವಾಗುತ್ತೆ. ಇದೆರಡು ಏನು ಅಂದರೆ, ಕಾಲು ನೋವು ಏನಕ್ಕೆ ಬರುತ್ತೆ? ದೇಹಕ್ಕೆ ವಯಸ್ಸಿಗನುಸಾರವಾಗಿ ಶಕ್ತಿ ಇಲ್ಲದ ಮಗುವಿಗೆ ಕಾಲು ನೋವು ಬರುತ್ತೆ. ಕಾಲು ನೋವು ಏನಕ್ಕೆ ಬರುತ್ತೆ? ದೇಹಕ್ಕೆ ವಯಸ್ಸಿಗನುಸಾರವಾಗಿ ದೇಹ ಸದೃಢವಾಗಿ ಇಲ್ಲ ಅಂದಾಗ ದೊಡ್ಡವ್ರಿಗೂ ಹೌದು, ಮುದುಕರಿಗೂ ಹೌದು, ಮಗುಗೂ ಹೌದು. ನೋವೇ, ಅದು ವಯಸ್ಸು ನೋಡಿ ಬರಲ್ಲ. ನೋವು ಎಲ್ಲದಕ್ಕೂ ಒಂದೇ. ಕೆಲವರು ತಡ್ಕೋತಾರೆ, ಕೆಲವರು ಅಳುತ್ತಾರೆ, ಕೆಲವರು ಕೋಪ ಮಾಡ್ತಾರೆ, ಕೆಲವರು ಬೇಜಾರು ಮಾಡ್ಕೋತಾರೆ, ಕೆಲವರು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಹೌದಾ? ಆದರೆ ಇದು ಎರಡೂ ನಮಗೆ ದೇಹದಲ್ಲಿ ಆಗ್ತಾ ಇರತಕ್ಕಂಥ ವೈಪರೀತ್ಯವನ್ನು ಸರಿತೂಗಿಸ್ಕೊಳ್ಳಿ ಅಂತ ತೋರಿಸ್ತಕ್ಕಂಥ ಒಂದು ಸಿಂಪ್ಟಮ್ಸ್. ಇದು ಚಿಹ್ನೆ ತಗೊಳ್ಳಲ್ಲ. ತಲೆನೋವು ಬಂದಿದೆ ಅಂದರೆ ಇದಕ್ಕೆ ತಾಪ, ನಮ್ಮ ದೇಹದ ತಾಪ ಎಲ್ಲಿದೆ ಅಂತಕ್ಕಂಥ ವಿಚಾರ. ಇಲ್ಲಿ ದೊಡ್ಡ ಕರಳು ಅಂತ ನಮಗಿದೆ. ಆ ದೊಡ್ಡ ಕರಳಿನಲ್ಲಿ ಜಂತುಳ ಅಂತ ಹೇಳ್ತೀವಿ ನಾವು, ಹೌದಾ? ಆ ದೊಡ್ಡ ಕರಳಲ್ಲಿ ಅದು ಹೆಂಗೆ ಮಿಲಿ ಅಂತಿರುತ್ತೆ. ಮನುಷ್ಯನ ಕರಳು ಆ ದೇಹದಲ್ಲಿ ಇರ್ತಕ್ಕಂತಹ ಭಾಗಗಳು ಎಷ್ಟು ಮಟ್ಟಕ್ಕೆ ಮನಸ್ಸು ತಾಪಮಾನ ಕೊಡುತ್ತೆ ಅಂದರೆ, ತಲೆನೋವು ಸೈಡಲ್ಲಿ ಬರುತ್ತೋ ಬೇರೆ ಹಿಂದ್ಗಡೆ ಬರುತ್ತೋ, ತಾಪ, ಕೋಪ, ಆವೇಶ. ಮಕ್ಕಳು ಸಾಮಾನ್ಯವಾಗಿ ಮುನಿಸ್ಕೊಳ್ತಾವ ಕಣಮ್ಮ, ಅಲ್ವಾ? ಏನ್ ಕೇಳಿದ್ರು ಬೇಡ ಅಂತವೆ, ಸುಮ್ಮನೆ ಏನ್ ಬೇಕು ನಿನಗೆ, ಕೊನೆಗೆ ಒಂದು ಹೊಡಿತಾರೆ ಫೈಡ್ ಅಂತ. ಏನ್ ಕೇಳಿದ್ರು ಬೇಡ ಅಂತ ಹಠ ಮಾಡ್ತೀಯ ನೀನು ಅಂತ. ಅದು ಯೋಚನೆ ಮಾಡಮ್ಮ, ಆ ಮಗುಗೆ ಎಷ್ಟು ಹಿಂಸೆ ಕೊಡ್ತಾರೆ ತಂದೆ ತಾಯಿಗಳು. ಅದಕ್ಕೆ ಏನು ಹೇಳಬೇಕು, ತಲೆ ನೈತಾ ಇದೆ ಅಂತ ಹೇಳಕ್ ಗೊತ್ತಾಗಲ್ಲ. ತುಂಬಾ ಹಿಂಸೆ ಆಗ್ತಾ ಇರುತ್ತೆ, ಕೋಪ ಬರ್ತಾ ಇರುತ್ತೆ, ಬೇಜಾರಾಗ್ತಾ ಇರ್ತದೆ. ಏನ್ ಕೇಳಿದ್ರು ಏನ್ ಕೊಟ್ರು ಬೇಡ ಅಂತ ಬಿಸಾಕತ್ತೆ. ಮತ್ತೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಮಗುನ? ಅಂದರೆ ಆ ಮಗು ಅನ್ಫಿಟ್ ಆಗಿದೆ, ದೇಹದಲ್ಲಿ ಪುಷ್ಟಿತನ ಇಲ್ಲ ಅಂತ ತಂದೆ ತಾಯಿ ತಿಳ್ಕೋಬೇಕು. ಎಲ್ಲಿ ತಿಳ್ಕೊತಾರೆ? ಸ್ವಾಮಿ ಡಾಕ್ಟರ್ ಹತ್ರ ಕರ್ಕೊಂಡೋದೆ, ಇಂಜೆಕ್ಷನ್ ಇದಕ್ಕೆ ದೇವಸ್ಥಾನ ಕರ್ಕೊಂಡು ಯಂತ್ರ ಹಾಕಿಸ್ದೆ, ಇವುದಿಷ್ಟುದ್ದ ಕಥೆ ಹೇಳ್ತಾರೆ. ಇದು ಯಾವುದು ಮಗುವಿನ ದೇಹದಲ್ಲಿ ಶಕ್ತಿಗೆ ಬೇಕೇ ಹೊರತು ನೀವು ಯಂತ್ರ ಹಾಕಿದ್ರೆ ಏನು ಬರುತ್ತೆ? ಡಾಕ್ಟರ್ ಹತ್ರ ಹೋಗಿ ನೀವೇನು ಮೆಡಿಸಿನ್ ಕೊಟ್ಟರೆ ಏನು ಬರುತ್ತೆ? ಅಥವಾ ನೀವು ಸಮಾಧಾನ ಮಾಡಿ ಕೈ ಮೊಬೈಲ್ ಕೊಟ್ಟರೆ ಏನಾಗುತ್ತೆ? ಯಾಕೆ ಮೊಬೈಲ್ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ? ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ಯಾವ ಕಡೆಗೂ ನೋಡಲ್ಲ ಮಗುಗೂ, ಅಂದ್ರೆ ಅಷ್ಟು ಚೆನ್ನಾಗಿ ಫಿಕ್ಸ್ ಆಗಿರುತ್ತೆ. ಅಂದರೆ ಅದಕ್ಕೆ ತುಂಬ ನೀಟಾಗಿ ತಲೆ ಬಗ್ಗಿಸ್ಬಿಟ್ಟು ಮೊಬೈಲ್ ನೋಡ್ತಾ ಇದ್ದರೆ ಪ್ರಪಂಚನೇ ಮರೆತುಬಿಡುತ್ತದು.